हरिः ओम्। व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣಿಯರ ವಿವಾಹ ಎಂಬುದಾಗುತ್ತೆ. ಆ ಕೃಷ್ಣ ರುಕ್ಮಿಣಿಯರಲ್ಲಿ ಕಾಮ ತಾನು ಪ್ರದ್ಯುಮ್ನ ಎನ್ನುವಂತ ಹೆಸರಿನಿಂದಾಗಿ ಅವತಾರವನ್ನು ಮಾಡ್ತಾನೆ. ಅವನಿಗೆ ಪ್ರದ್ಯುಮ್ನ ಅಂತಾನೆ ಯಾಕೆ ಹೆಸರು ಅಂತಂದ್ರೆ ಪರಮಾತ್ಮನ ಪ್ರದ್ಯುಮ್ನ ರೂಪದ ವಿಶೇಷ ಸನ್ನಿಧಾನ ಅವನಲ್ಲಿ ಇತ್ತು. ಹಾಗಾಗಿ ಅವನು ಪ್ರದ್ಯುಮ್ನ ಎಂಬುದಾಗಿ ನಾಮಕರಣವನ್ನು ಮಾಡಿಸಿಕೊಂಡ ಅಂತ ಇಷ್ಟು ಹೇಳಿದ್ರು. ಇಷ್ಟಾದ ಮೇಲೆ ಪ್ರದ್ಯುಮ್ನ ಹುಟ್ಟಿದಾಗ ಏನಾಯ್ತು, ಶಂಬರಾಸುರ ಎನ್ನುವಂತಹ ದುಷ್ಟ ಆ 7 ದಿವಸದ ಶಿಶುವನ್ನ ಪ್ರದ್ಯುಮ್ನನ್ನ ಎತ್ತಿಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿ ಬಿಟ್ಟ. ಯಾಕೆ ಬಿಸಾಕಿದ ಅಂತಂದ್ರೆ ಪ್ರಜಾತ ಮಬ್ಜ ಜಾಂಕಜ ತವಾಂತ ಕೋಯ ಮಿತ್ಯಪಿ ಅಂತ ನಾರದರು ಅವನಿಗೆ ಹೇಳಿದ್ರು. ಅಂದ್ರೆ ಪ್ರದ್ಯುಮ್ನ ಹುಟ್ಟೋದಕ್ಕಿಂತ ಮುಂಚೆನೂ ಹೇಳಿದ್ರು, ಹುಟ್ಟಿದ ಮೇಲೂ ಹೇಳಿದ್ರು, ಕೃಷ್ಣನ ಈ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ. ಹಾಗಾಗಿ ತನ್ನ ಮೃತ್ಯು ಹುಟ್ಟಿದ್ದಾನೆ ಎನ್ನುವಂತ ಹೆದರಿಕೆಯಿಂದಾಗಿ ಅವನೇ ಮಾಡಿದ, ನವಜಾತ ಶಿಶುವನ್ನ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿ ಬಿಟ್ಟಿದ್ದ. ಕೃಷ್ಣ ಯಾಕೆ ಅವನನ್ನ ರಕ್ಷಣೆ ಮಾಡಲಿಲ್ಲ ತನ್ನ ಮಗುವನ್ನ ಅಂತಂದ್ರೆ ಪರಮಾತ್ಮನಿಗೆ ಗೊತ್ತಿತ್ತು ಮುಂದೆ ಆ ಮಗುವೇನೆ ಅವನನ್ನ ಸಾಯಿಸುತ್ತೆ ಅಂತ. ಹಾಗಾಗಿ ಸುಮ್ಮನೆ ಉಪೇಕ್ಷಿಸಿದ್ದ ಅಂತ ಇಷ್ಟ ಆಗಿತ್ತು. ಇಂದು 185ನೇ ಶ್ಲೋಕ ಪ್ರಾರಂಭ. ತಮಗ್ರಸತ್ ಜಲೇಚರಃ ಸದಾಶ ಹಸ್ತಮಾಗತಃ ಕುಮಾರಮಸ್ಯ ತೂದರೆ ನಿರೀಕ್ಷ ಶಂಬರೇ ದದುಹು. ವಿಪಾಟ್ಯ ಮತ್ಸ್ಯಕೋದರಂ ಸಶಂಬರಃ ಕುಮಾರಕಂ ನ್ಯವೇದಯನ್ ಮನೋಭವ ಪ್ರಿಯಾಕರೆ ಸುರೂಪಿಣಂ. ಪದಚ್ಛೇದ. ತಂ ಅಗ್ರಸತ್ ಜಲೇಚರಃ ಸಹ ದಾಶಹಸ್ತಂ ಆಗತಃ ಕುಮಾರಂ ಅಸ್ಯ ತು ಉದರೇ ನಿರೀಕ್ಷ ಶಂಬರೆ ದದುಹು. ವಿಪಾಟ್ಯ ಮತ್ಸ್ಯಕೋದರಂ ಸಹ ಶಂಬರಃ. ಬ್ರೇಕ್ ಎಲ್ರಿಗೂ ಹಾಗೆ ಆಗ್ತಿದೆಯಾ? ತುಂಬಾ ಬ್ರೇಕ್ ಆಗುತ್ತೆ. ಇಲ್ಲ ಆಚಾರ್ಯ, ತುಂಬಾ ಬ್ರೇಕ್ ಎಲ್ರಿಗೂ ಆಗ್ತಾ ಹಾಗೆ ಇದೆ. ಇಲ್ಲ, ಸರಿಯಾಗಿದೆ, ನೆಟ್ವರ್ಕ್ ಸರಿ ಇದೆ. ನಮ್ದ ಸರಿ ಇದೆ ಆಚಾರ್ಯ. ಸರಿ. ಇಲ್ಲ, ಬ್ರೇಕ್ ಆಗಿಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ. ಸರಿ 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 ಇದೆ. ಸ್ವಲ್ಪ ನಿಮ್ದು ನೆಟ್ವರ್ಕ್ ಇರ್ಬೇಕು ನೋಡಿ, ಒಂದ್ಸಲ ಇದು ಮಾಡ್ಕೊಳ್ಳಿ. ಸಹ ಶಂಬರಃ ಕುಮಾರಕಂ ನಿವೇದಯತ್ ಮನೋಭವ ಪ್ರಿಯಾಕರೆ ಸ್ವರೂಪಿಣಂ. ಇಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ನಡೆಯುತ್ತೆ. ಆ ಶಂಬರಾಸುರ ತನ್ನ ಮೃತ್ಯುವನ್ನ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿದ. ಆ ಶಿಶುವನ್ನ ಏನ್ ಮಾಡಿತು, ಒಂದು ಜಲೇಚರ. ಜಲೇಚರ ಅಂದ್ರೆ ನೀರಿನಲ್ಲಿ ಓಡಾಡುವಂಥದ್ದು ಅಂತ ಸಾಮಾನ್ಯ ಅರ್ಥ. ಇಲ್ಲಿ ಮೀನು ಅಂತ. ಮೀನು ಅದನ್ನ ಅಗ್ರಸತ್ ನುಂಗಿ ಬಿಡ್ತು. ಆ ಶಿಶುವನ್ನ ಒಂದು ಮೀನು ನುಂಗಿತು. ಗ್ರಾಸ ಅಂದ್ರೆ ತಿನ್ನುವುದು ಅಂತ. ನಾವಿವತ್ತು ಗೋಗ್ರಾಸ ಅಂತ ಕೇಳ್ತೀವಿ, ಅಂದ್ರೆ ಗೋವಿಗೆ ಆಹಾರ ತಿನ್ಲಿಕ್ಕೆ ಹಾಕೋದು ಅಂತ. ಹಾಗೆ ಅಗ್ರಸತ್, ಆ ಮೀನು ಆ ಶಿಶುವನ್ನ ನುಂಗಿ ಬಿಡ್ತು, ನವಜಾತ ಶಿಶುವನ್ನ. ಕೊನೆಗೇನಾಯ್ತು, ಆ ಮೀನನ್ನ ಒಬ್ಬ ದಾಶ ಹಸ್ತಮಾಗತಃ, ಮೀನುಗಾರರೊಬ್ಬ ಬೆಸ್ತನೊಬ್ಬ ಹಿಡಿದುಕೊಂಡ. ದಾಶ ಅಂತಂದ್ರೆ ಮೀನುಗಾರರು ಅಂತ. ಮೀನುಗಾರರೊಬ್ಬ ಆ ಮೀನನ್ನ ಹಿಡಿದುಕೊಂಡ. ಸರಿ, ಮೀನನ್ನ ಮನೆಗೆ ತಂದ, ಅದನ್ನ ತಿನ್ಬೇಕು ಅಂತ ಹೊಟ್ಟೆಯನ್ನ ಕೊಯ್ದ. ಹೊಟ್ಟೆಯನ್ನು ಕೊಯ್ದು ನೋಡ್ತಾನೆ, ಉದರೆ ಕುಮಾರಂ ನಿರೀಕ್ಷ. ಹೊಟ್ಟೆಯನ್ನು ಅಗಿತಾನೆ. ಹೊಟ್ಟೆಯಲ್ಲಿ ಸೀಳಿದಾಗ ಏನಾಗುತ್ತೆ, ಅದರಲ್ಲಿ ನವಜಾತ ಶಿಶು ಇರುತ್ತೆ.
ತಕ್ಷಣ ಏನ್ ಮಾಡಿದ, ಆ ಮಗುವನ್ನು ನೋಡಿ ಶಂಬರೇ ದದುಹು, ರಾಜನಾದಂತಹ ಶಂಬರಾಸುರನ ಕೈಗೆ ಅದನ್ನು ತೆಗೆದುಕೊಂಡು ಹೋಗಿ ಕೊಟ್ಬಿಟ್ರು. ಏನು ವಿಚಿತ್ರವಾಗಿದೆ, ಆ ಮೀನಿನ ಹೊಟ್ಟೆಯ ಒಳಗಡೆ ನವಜಾತ ಶಿಶು ಇದೆ ಅಂತ ತೆಗೆದುಕೊಂಡು ಹೋಗಿ ಯಾರಿಗ್ ಕೊಟ್ರು? ಶಂಬರಾಸುರನ ಕೈಗೆ ಕೊಟ್ರು. ಅಂದ್ರೆ ವಿಧಿ ಹೇಗಿರುತ್ತಂದ್ರೆ, ಶಂಬರಾಸುರನೇ ಆ ಮಗುವನ್ನ ಕೊಲ್ಲಬೇಕು ಅಂತ ಆಲೋಚನೆ ಮಾಡಿ ಸಮುದ್ರಕ್ಕೆ ಬಿಸಾಕಿದ್ದು. ಆದರೆ ಆ ಶಿಶು ಮತ್ತೆ ಎಲ್ಲಿಗೆ ಬಂತು? ಪುನಃ ಶಂಬರಾಸುರನ ಕೈಗೆ ಬಂತು. ಹೀಗೆ ವಿಪಾಟ್ಯ ಮತ್ಸ್ಯಕೋದರಂ, ಆ ಮತ್ಸ್ಯಕದ ಉದರವನ್ನ ಅರ್ಥಾತ್ ಮೀನಿನ ಉದರವನ್ನ ವಿಪಾಟ್ಯ ಸೀಳಿದಾಗ ಅಲ್ಲಿ ಇದ್ದಂತಹ ಮಗುವನ್ನ ತೆಗೆದುಕೊಂಡು ಹೋಗಿ ಆ ಶಂಬರಾಸುರನಿಗೆ ಕೊಟ್ರು. ಆ ಶಂಬರಾಸುರ ತಾನೇ ಮಾಡಿದ, ಆ ಮಗು ಸ್ವರೂಪಿಣ, ಅತ್ಯಂತ ಸುಂದರವಾದಂತಹ ರೂಪ, ಮನೋಹರವಾದಂತಹ ರೂಪ, ಸಾಕ್ಷಾತ್ ಮನ್ಮಥ ಸುಂದರವಾದಂತಹ ರೂಪಿ. ಹಾಗಾಗಿ ಆ ಸುಂದರವಾದಂತಹ ಶಿಶುವನ್ನ ತಾನೇ ಮಾಡಿದ, ಮನೋಭವ ಪ್ರಿಯಾಕರೇ ನ್ಯವೇದಯತ್, ಅದನ್ನ ತನ್ನ ಮಡದಿಯ ಕೈಯಲ್ಲಿ ಕೊಟ್ಟ. ತನ್ನ ಶಂಬರಾಸುರನ ಮಡದಿ ಯಾರು ಅಂತಂದ್ರೆ, ಮೂಲತಃ ಅವಳು ಮನ್ಮಥನ ಹೆಂಡತಿ. ಮನೋಭವ ಪ್ರಿಯಾಕರೆ, ಮನೋಭವ ಅಂದ್ರೆ ಮನ್ಮಥ, ಅವನ ಪ್ರಿಯ ಹೆಂಡತಿ, ಅವನ ಕೈಯಲ್ಲಿ ಶಂಬರಾಸುರ ಈ ಶಿಶುವನ್ನ ಕೊಟ್ಟ. ಅಂದರೆ ಯಾವ ಶಂಬರಾಸುರ ತನಗೆ ಮೃತ್ಯುವಾಗುತ್ತೆ ಅಂತ ಮಗುವನ್ನ ಸಮುದ್ರಕ್ಕೆ ಬಿಸಾಕಿದ್ನೋ, ಆ ಮಗು ಇಲ್ಲಿಗೆ ಬಂತು, ಶಂಬರಾಸುರನ ಕೈಗೆ ವಾಪಸ್ ಬಂತು, ಮೀನಿನ ಹೊಟ್ಟೆಗೆ ಹೋಗಿ. ಅಲ್ಲಿ ಇನ್ನೊಂದು ವಿಚಿತ್ರ ಏನಾಯ್ತು, ಆ ಮಗುವನ್ನ ತನ್ನ ಹೆಂಡತಿ ಕೈಲಿ ಕೊಟ್ಟ. ಆ ಹೆಂಡತಿ ಯಾರು ಅಂತಂದ್ರೆ ಮೂಲತಃ ಈ ಮಗುವಿನ ಹೆಂಡತಿ. ಈ ಮಗು ಯಾರು? ಮೂಲತಃ ಮನ್ಮಥ. ಆ ಮನ್ಮಥನ ಹೆಂಡತಿ ಯಾರು? ರತಿ. ಆ ರತಿಯೇನೆ ಈಗ ಶಂಬರಾಸುರನ ಹೆಂಡತಿಯಾಗಿದ್ದಾಳೆ. ಅವಳ ಕೈಯಲ್ಲಿ ಆ ಮನ್ಮಥ ಏನಾಗಿದ್ದಾನೆ? ಶಿಶುವಾಗಿ ಬಂದಿದ್ದಾನೆ. ಹೀಗೆ ಒಂದು ವಿಚಿತ್ರವಾದಂತಹ ಘಟನೆಯಲ್ಲಿ ನಡೀತಾ ಇದೆ. ಆ ಮನ್ಮಥನ ಹೆಂಡತಿ ಯಾಕೆ ಇವನ ಶಂಬರಾಸುರನ ಹೆಂಡತಿಯಾಗಿದ್ಲು ಅಂತ ಮುಂದೆ ಹೇಳ್ತಾ ಬರ್ತಾರೆ. ಅನಂಗತಾಂ ಉಪಾಗತೆ ಪುರಾ ಹರೇಣ ಸಾಂಗಜೆ ವಶಂ ವಿರಿಂಚ ಶಾಪತಃ ಜಗಾಮ ಶಂಬರಸ್ಯ ಹಿ. ಪದಚ್ಛೇದ ಅನಂಗತಾಂ ಉಪಾಗತೆ ಪುರಾ ಹರೇಣ ಸಹ ಅಂಗಜೆ ವಶಂ ವಿರಿಂಚ ಶಾಪತಃ ಜಗಾಮ ಶಂಬರಸ್ಯ ಹಿ. ಹಿಂದೆ ಈ ಅಂಗಜ ಅಂತಂದ್ರೆ ಮನ್ಮಥ, ಮನ್ಮಥ ಏನಾಗಿದ್ದ? ಹರೇಣ ರುದ್ರದೇವರಿಂದಾಗಿ ಅನಂಗತಾಂ ಉಪಾಗತೆ, ತನ್ನ ಅಂಗವನ್ನು ಕಳೆದುಕೊಂಡು ಬಿಟ್ಟ. ಅಂದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಆ ಚರಿತ್ರೆ ಬರುತ್ತೆ. ಪಾರ್ವತಿ, ಹಿಮಾಲಯನ ಮಗಳಾಗಿ ಆ ಪಾರ್ವತಿ ತಪಸ್ಸು ಮಾಡ್ತಾ ಇರ್ತಾಳೆ ರುದ್ರದೇವರನ್ನ ಮದುವೆ ಆಗಬೇಕು ಅಂತ. ಆ ಸಂದರ್ಭದಲ್ಲಿ ರುದ್ರದೇವರು ಅವರಿಗೆ ಪಾರ್ವತಿಯ ಮೇಲೆ ಮನಸ್ಸು ಬರಬೇಕು, ಮದುವೆ ಆಗಬೇಕು ಅಂತ ಅರ್ಥ. ಪಾರ್ವತಿ ದೇವಿಯ ಮೇಲೆ ಪ್ರೀತಿ ಬರಬೇಕು, ಕಾಮ ಬರಬೇಕು. ಆ ಕಾಮವನ್ನ, ಪ್ರೀತಿಯನ್ನು ಹುಟ್ಟಿಸುವಂತವ್ರು ಯಾರು? ಆವಾಗ ಎಲ್ಲ ದೇವತೆಗಳು ಕೂಡ ವಿಚಾರ ಮಾಡಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಪಾರ್ವತಿಯನ್ನು ತಪಸ್ ಮಾಡ್ತಾ ಇದ್ದಾಳೆ, ಆದ್ರೆ ರುದ್ರದೇವರಿಗೆ ಅವಳ ಮೇಲೆ ಇನ್ನು ಮನಸ್ಸು ಬಂದಿಲ್ಲ, ಹಾಗಾಗಿ ಅವರ ಮನಸ್ಸು ಪಾರ್ವತಿ ಹತ್ತಿರ ವಾಲುವಂತೆ ನೀವು ಮಾಡಿ ಅಂತ ಹೇಳ್ತಾರೆ. ಆವಾಗ ಬ್ರಹ್ಮದೇವರು ಏನ್ ಮಾಡ್ತಾರೆ? ಈ ಮನ್ಮಥನಿಗೆ ಹೇಳ್ತಾರೆ. ಮನ್ಮಥ ಪ್ರಸಿದ್ಧಿಯೇನೆ ಮನಸ್ಸನ್ನ ಕೆಡಿಸಲಿಕ್ಕೆ, ಹೆಸರೇ ಮನ್ಮಥ, ಮನಸ್ಸನ್ನ ಮಥನ ಮಾಡುವಂಥವನು, ಕೆಡಿಸುವಂಥವನು, ಕಾಮ. ಹಾಗಾಗಿ ಅವನೇನ್ ಮಾಡ್ತಾನೆ? ರುದ್ರದೇವರ ಹತ್ರ ಹೋಗಿ ಆ ರೀತಿಯಾಗಿ ಕಾಮಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ರುದ್ರದೇವರು ತಮ್ಮ 3ನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ನೋಡಿದಾಗ ಅವನು ಸುಟ್ಟು ಬೂದಿ ಆಗ್ತಾನೆ. ಅನಂಗ, ಅವನ ದೇಹವೇ ನಾಶವಾಗಿ ಹೋಗ್ಬಿಡುತ್ತೆ. ಹೀಗೆ ಅನಂಗತಾಂ ಉಪಾಗತೆ ಪುರ ಹರೇಣ ಸಾಂಗಜೆ, ರುದ್ರದೇವರಿಂದಾಗಿ ಈ ಮನ್ಮಥ ಏನಾಗಿದ್ದ? ಅನಂಗನಾಗಿದ್ದ, ತನ್ನ ದೇಹವನ್ನು ಕಳೆದುಕೊಂಡು ಬಿಟ್ಟ. ಇಷ್ಟ ಆಯ್ತು. ವಶಂ ವಿರಿಂಚ ಶಾಪತಃ ಜಗಾಮ ಶಂಬರಸ್ಯ ಹಿ. ಅದೇ ರೀತಿಯಾಗಿ ಅವನ ಹೆಂಡತಿಯಾದಂತಹ ರತಿದೇವಿ ಕೂಡ ಏನಾಗ್ಬಿಟ್ಲು? ವಿರಿಂಚ ಶಾಪತಃ. ವಿರಿಂಚ ಅಂತಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಯಾಕೆ ವಿರಿಂಚ ಅಂತ ಹೆಸರು ಅಂತಂದ್ರೆ, ವಿವಿಧಂ ರಚಯತೀತಿ ವಿರಿಂಚಃ ಅಂತ ಹೇಳ್ತಾರೆ. ಅಂದ್ರೆ ಅನೇಕ ರೀತಿಯಾದಂತಹ ರಚನೆ ಅಂದ್ರೆ ಸೃಷ್ಟಿ ಮಾಡ್ತಾರೆ, ಹಾಗಾಗಿ ಅವರಿಗೆ ವಿರಿಂಚ ಅಂತ ಹೆಸರು. ಬ್ರಹ್ಮದೇವರ ಶಾಪದಿಂದಾಗಿ ಅವಳೇನಾಗಿದ್ಲು? ಶಂಬರನ ವಶವಾಗಿದ್ದಳು. ಮನ್ಮಥ
ಶಿವನಿಂದಾಗಿ ತನ್ನ ಅಂಗವನ್ನು ಕಳೆದುಕೊಂಡ. ಹೆಂಡತಿಯಾದಂತಹ ರತಿದೇವಿ ಬ್ರಹ್ಮದೇವರ ಶಾಪದಿಂದಾಗಿ ಶಂಬರನ ಆ ವಶವಾಗಿದ್ದಳು. ಏನಾಯ್ತು, ಅವಳ್ಯಾಕೆ ವಶವಾದ್ಲು? ಮನ್ಮಥ ಏನೋ ರುದ್ರದೇವರನ್ನ ಅವರ ಮನಸ್ಸನ್ನ ಕೆಡಿಸಲಿಕ್ಕೆ ಹೋಗಿ ತಾನು ಮೈ ಸುಟ್ಟುಕೊಂಡ. ಮನಸ್ಸಿಗೆ ನಿಯಾಮಕರಾದಂಥವರೇ ಮಹರುದ್ರದೇವರು. ಅವರ ಮನಸ್ಸನ್ನೇ ಕೆಡಿಸಲಿಕ್ಕೆ ಹೋದಾಗ ಅವನು ಆ ರೀತಿಯಾಗಿ ಅನಂಗ ಅಂತ ಆದ. ಆದ್ರೆ ಈ ರತಿದೇವಿಗೆ ಯಾಕೆ ಬ್ರಹ್ಮದೇವರ ಶಾಪ ಬಂತು ಅಂತ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಪುರಾಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಜೋದಿತಾಂ ನಿಶಮ್ಯ ಪಾರ್ಷತಾತ್ಮಜಾಂ ಶಶಾಪತಾಂ ತತಸ್ತ್ವಜಃ. ಭವಾಸುರೇಣ ದೂಷಿತ ಇತಿ ಸಾ ತತೋಪಿ ಇತಿ ಸಾ ತತೋ ಹಿ ಮಾಯಯ ವಿಧಾಯತಾಂ ನಿಜಾಂ ತನುಂ ಜಗಾಮ ಚಾನ್ಯಯಾ ಸುರಂ ಜಗಾಮ ಚಾನ್ಯಯಾ ಸುರಂ. ಪದಚ್ಛೇದ. ಪುರ ಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಜೋದಿತಾಂ ಜಹಾಸ ಪಾರ್ಷತಾತ್ಮಜಾಂ ಶಶಾಪ ತಾಂ ತತಃ ತು ಅಜಃ ಭವ ಅಸುರೇಣ ದೂಷಿತ ಇತಿ ಸಾ ತತಃ ಹಿ ಮಾಯಯ ಪಿಧಾಯ ತಾಂ ನಿಜಾಂ ತನುಂ ಜಗಾಮ ಚ ಅನ್ಯಯ ಅಸುರಂ. ಅವಳಿಗೆ ಯಾಕೆ ಶಾಪ ಬಂತು ಮನ್ಮಥನ ಹೆಂಡತಿಯಾದಂತಹ ರತಿಗೆ ಬ್ರಹ್ಮದೇವರಿಂದಾಗಿ ಅಂತಂದ್ರೆ, ಪುರಾಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಜೋದಿತ. ಹಿಂದ ಒಂದ್ಸಲ ದೇವತೆಗಳ ಸಭೆಯಲ್ಲಿ ಕಂಜಜೋದಿತ, ಕಂಜಜ ಅಂತಂದ್ರೆ ಬ್ರಹ್ಮದೇವರು, ಕ ಅಂತಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು ಕಮಲ, ಅದರಲ್ಲಿ ಜ ಹುಟ್ಟಿದವರು ಬ್ರಹ್ಮದೇವರು. ಬ್ರಹ್ಮದೇವರು ದೇವತೆಗಳ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಏನಂತ? ಮುಂದೆ ಪಾರ್ಷತಾತ್ಮಜ, ಪಾರ್ಷತ ಅಂತಂದ್ರೆ ದೃಪದ ಪುರುಷತನ ಮಗ ಪಾರ್ಷತ, ಪಾರ್ಷತ ಆತ್ಮಜ ಅವನ ಮಗಳು ಅರ್ಥಾತ್ ದ್ರೌಪದಿ. ಮುಂದೆ ದ್ರೌಪದಿ ಏನಾಗ್ತಾಳೆ? ಪಂಚಭರ್ತೃಕ, ಅವಳಿಗೆ 5 ಮಂದಿ ಗಂಡಂದಿರಾಗ್ತಾರೆ ಅನ್ನುವಂತ ವಿಚಾರವನ್ನು ಹಿಂದೆ ದೇವತೆಗಳ ಸಭೆಯಲ್ಲಿ ಬ್ರಹ್ಮದೇವರು ಹೇಳಿದ್ರು. ಅದನ್ನ ನಿಶಮ್ಯ, ನಿಶಮ್ಯ ಅಂದ್ರೆ ಕೇಳಿದಂತಹ ಈ ರತಿ ಏನ್ ಮಾಡ್ಬಿಟ್ಲು? ಜಹಾಸ, ನಕ್ಕು ಬಿಟ್ಲು. ಕೇವಲ ಮುಂದೆ ಆಗುವಂತಹ ವಾಸ್ತವ ವಿಚಾರವನ್ನ, ಮುಂದೆ ದ್ರೌಪದಿಗೆ 5 ಜನ ಗಂಡಂದಿರಾಗ್ತಾರೆ ಎನ್ನುವಂತಹ ವಾಸ್ತವ ವಿಚಾರವನ್ನ ಬ್ರಹ್ಮದೇವರ ಸಭೆಯಲ್ಲಿ ಹೇಳಿದಾಗ ಅವಳು ಏನ್ ಮಾಡಿದ್ಲು? ನಕ್ಕಳು. ನಕ್ಕಿದ್ದಕ್ಕೇನಾಯ್ತು? ಬ್ರಹ್ಮದೇವರವನಿಗೆ ಅವಳಿಗೆ ಶಶಾಪ, ಶಾಪವನ್ನ ಕೊಟ್ರು. ಏನಂತ? ಭವ ಅಸುರೇಣ ದೂಷಿತ, ನೀನು ಅಸುರನಿಂದಾಗಿ ದೂಷಿತಳಾಗು, ನಿನಗೆ ದೋಷ ಬರಲಿ ಅಂತ. ಹಾಗಾಗಿ ಅವಳೇನಾದ್ಲು? ಶಂಬರಾಸುರನ ವಶವಾಗುವಂತ ಸಂದರ್ಭ ಬಂತು. ಆದರೆ ಅವಳೇನೊಂದು ಉಪಾಯ ಮಾಡಿದಳು ಅಂತಂದ್ರೆ, ತಥೋಹಿ ಮಾಯೆ, ಅವಳಿಗೂ ಒಂದು ಮಾಯಾಶಕ್ತಿ ಇತ್ತು. ಹಾಗಾಗಿ ತನ್ನ ಮಾಯಾಶಕ್ತಿಯಿಂದಾಗಿ ನಿಜಾಂ ತನುಂ ಪಿಧಾಯ, ತನ್ನ ನಿಜವಾದಂತಹ ಸ್ವರೂಪವನ್ನು ಅವಳು ಮರೆಮಾಡಿಕೊಂಡು ಬಿಟ್ಲು. ಅದನ್ನು ಮರೆಮಾಚಿ ತಾನೇ ಮಾಡಿದಳು ಅನ್ಯಯ ಅಸುರಂ ಜಗಾಮ, ಬೇರೆ ಒಂದು ಶರೀರದಿಂದಾಗಿ ತಾನು ಶಂಬರಾಸುರನ ಹತ್ತಿರ ಹೋದಳು. ಹೀಗೆ ದ್ರೌಪದಿಗೆ 5 ಗಂಡಂದಿರು ಬರ್ತಾರೆ ಎನ್ನುವಂತಹ ವಿಚಾರವನ್ನ ಕೇಳಿ ನಕ್ಕಿದ್ದರಿಂದಾಗಿ ಅಸುರನ ವಶವಾಗುವಂತಹ ಶಾಪ ಯಾರಿಗೆ ಬಂತು? ಮನ್ಮಥನ ಹೆಂಡತಿಯಾದಂತಹ ರತಿಗೆ ಬಂದಿತ್ತು. ಹಾಗಾಗಿ ಆ ರತಿ ಏನಾಗಿದ್ಲು? ಶಂಬರಾಸುರನ ವಶವಾಗಿದ್ದಳು. ಆ ಮನ್ಮಥನೇ ಈಗ ಪ್ರದ್ಯುಮ್ನಾಗಿ ಹುಟ್ಟಿದ್ದಾನೆ. ಆ ಪ್ರದ್ಯುಮ್ನ ಶಂಬರಾಸುರನ ಹತ್ರ ಬಂದ.
ಶಿಶುವಿನ ರೂಪದಲ್ಲಿ ಆ ಶಂಬರಾಸುರ ಶಿಶುವನ್ನ ಮತ್ತೆ ಪುನಃ ರತಿಯ ಕೈಯಲ್ಲಿ ಕೊಟ್ಟ. ಅರ್ಥಾತ್ ಹೆಂಡತಿ ಒಳ್ಳೆ ಯೌವನದಲ್ಲಿ ಇದ್ದಾಳೆ, ಮೂಲ ರೂಪದ ಹೆಂಡತಿ, ಗಂಡ ಶಿಶುವಾಗಿ ಇದ್ದಾನೆ. ಈ ರೀತಿಯಾಗಿ ಪ್ರಸಂಗ ನಡೆಯಿತು. ಮುಂದೆ ಗೃಹೇಪಿ ಸಾಸುರೇ ಸ್ಥಿತ ನಿಜಸ್ವರೂಪತೋ ಸುರಂ ನ ಗಚ್ಚತಿ ಸ್ವ ಸಾಪತಿಂ ನಿಜಂ ಸಮೀಕ್ಷ ಹರ್ಷಿತ. ರಸಾಯನೈಃ ಕುಮಾರಕಂ ವ್ಯವರ್ಧಯತ್ ರತಿಃ ಪತಿಂ ಸಪೂರ್ಣ ಯೌವನೋಭವತ್ ಚತುರ್ಭಿರೇವ ವತ್ಸರೈಃ. ಪದಚ್ಛೇದ. ಗೃಹೇ ಅಪಿ ಸ ಅಸುರೇ ಸ್ಥಿತ ನಿಜಸ್ವರೂಪತಃ ಅಸುರಂ ನ ಗಚ್ಚತಿ ಸ್ಮ ಸ ಪತಿಂ ನಿಜಂ ಸಮೀಕ್ಷ್ಯ ಹರ್ಷಿತ. ರಸಾಯನೈಃ ಕುಮಾರಕಂ ವ್ಯವರ್ಧಯತ್ ರತಿಃ ಪತಿಂ ಸಹ ಪೂರ್ಣಯೌವನಃ ಅಭವತ್ ಚತುರ್ಭಿಃ ಏವ ವತ್ಸರೈಃ. ಸರಿ ಶಂಬರಾಸುರನ ಮನೆಯಲ್ಲಿ ಇದ್ದಳು. ಶಂಬರಾಸುರನ ಮನೆಯಲ್ಲಿ ಗೃಹೇಪಿ ಸ ಅಸುರೇ ಸ್ಥಿತ, ಅಸುರನ ಗೃಹದಲ್ಲಿ ಮನೆಯಲ್ಲಿ ಇದ್ದಾಗಲೂ ಕೂಡ ಅವಳೇನ್ ಮಾಡಲಿಲ್ಲ, ನಿಜ ಸ್ವರೂಪತಃ ತನ್ನ ನಿಜವಾದ ಸ್ವರೂಪದಿಂದಾಗಿ ದೇಹದಿಂದಾಗಿ ಅಸುರಂ ನಗಚ್ಚತಿ, ಯಾವತ್ತೂ ಕೂಡ ಆ ಶಂಬರಾಸುರನನ್ನ ಸೇರ್ಲಿಲ್ಲ. ಹೊರತು ಹಿಂದೆ ಹೇಳಿದಂತೆ ಮಾಯಾ ರೂಪದಿಂದಾಗಿ ಅವಳು ತನ್ನ ಶಂಬರಾಸುರನನ್ನ ಸೇರ್ತಾ ಇದ್ಲು. ಈಗ ಏನಾಯ್ತು, ಶಿಶು ಪ್ರದ್ಯುಮ್ನ ಬಂದಿದ್ದಾನೆ, ಅವಳಿಗೆ ಗೊತ್ತಾಯಿತು. ನಿಜಂ ಪತಿಂ ಸಮೀಕ್ಷೆ ಹರ್ಷಿತ, ತನ್ನ ನಿಜವಾದಂತಹ ಪತಿಯನ್ನ, ಸ್ವರೂಪತಃ ಪತಿಯಾದಂತಹ ಅವನನ್ನ ಪ್ರದ್ಯುಮ್ನನನ್ನು ಕಂಡು ಹರ್ಷಿತ, ತುಂಬಾ ಸಂತೋಷಗೊಂಡ್ಳು. ಅವಳಿಗೆ ಆ ವಿಚಾರ ಹೇಗೆ ಗೊತ್ತಾಯ್ತು ಅಂದ್ರೆ, ಪುರಾಣಗಳಲ್ಲಿ ಹೇಳುವಂತೆ ನಾರದರು ಅವಳಿಗೆ ಆ ವಿಚಾರವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಅವಳಿಗೆ ಬಂದಂತಹ ಶಿಶು ತನ್ನ ಗಂಡ ಎನ್ನುವಂತಹ ವಿಚಾರ ಗೊತ್ತಾಯಿತು. ಕೊನೆಗೆ ಅವಳು ಏನ್ ಮಾಡ್ತಾಳೆ, ರಸಾಯನೈಹಿ ಕುಮಾರಕಂ, ಮಗುವನ್ನ ಹಾಗೆ ಉಳಿಸ್ಬಿಟ್ರೆ ಸಹಜವಾಗಿ ನಮ್ಮ ನಿಮ್ಮಂತೆ ಬೆಳೀತಾ ಹೋಗ್ಬಿಡುತ್ತೆ. ಆದರೆ ತನಗೆ ಒಳ್ಳೆಯ ಯೌವನ ಇದೆ, ಮಗು ತನ್ನ ಗಂಡ ಇನ್ನೂ ಶಿಶು ಅವಸ್ಥೆಯಲ್ಲಿ ಇದ್ದಾನೆ. ಹಾಗಾಗಿ ತಾನೇ ಮಾಡಿದಳು, ರಸಾಯನೈಹಿ ಕುಮಾರಕಂ, ಬೇರೆ ಬೇರೆ ರಸಾಯನಗಳಿಂದಾಗಿ, ಅಂದ್ರೆ ದೇಹ ಬೇಗ ಬೆಳೆಯುವಂತೆ ಮಾಡುವಂತಹ ವಿಶೇಷವಾದಂತಹ ರಸಾಯನಗಳಿಂದಾಗಿ ಆ ರತಿದೇವಿ ಏನ್ ಮಾಡಿದಳು, ಪತಿಂ ಕುಮಾರಕಂ ವ್ಯವರ್ಧಯಿತ್, ತನ್ನ ಗಂಡನಾದಂತಹ ಆ ಕುಮಾರನನ್ನ ಅರ್ಥಾತ್ ಶಿಶುವನ್ನ ಬೆಳೆಸ್ತಾ ಇದ್ದಾಳೆ. ವಿಶೇಷವಾದಂತಹ ರಸಾಯನಗಳಿಂದಾಗಿ ಬೆಳೆಸ್ತಾ ಇದ್ದಾಳೆ. ಬೆಳೆಸಿದ್ದಕ್ಕೆ ಎಫೆಕ್ಟ್ ಯಾವ ರೀತಿ ಆಯ್ತು ಅಂದ್ರೆ, ಕೇವಲ ಚತುರ್ಭಿರೇವ ವತ್ಸರೈಹಿ, 4 ವರ್ಷಕ್ಕೆ ಅವನೇನಾದ ಪೂರ್ಣ ಯೌವನ ಅಭವತ್, ಒಳ್ಳೆ 16ರ ತಾರುಣ್ಯ ಅವನಿಗೆ ಬಂತು. ರಸಾಯನಗಳನ್ನು ಕೊಟ್ಟು ಬೆಳೆಸಿದ್ರಿಂದಾಗಿ 4 ವರ್ಷದಲ್ಲಿ ಆ ಮಗು 16 ವರ್ಷದ ನವತಾರುಣ್ಯವನ್ನು ಪಡೆದುಕೊಂಡು ಚಲುವನಾದ. ಮುಂದೆ ಪತಿಂ ಸುಪೂರ್ಣ ಯೌವನಂ ನಿರೀಕ್ಷತಾಂ ವಿಸಜ್ಜತೀಂ ಅಥವಾ ವಿಲಜ್ಜತೀಂ ಉವಾಚ ಕಾರ್ಷ್ಣಿರಂಬತೆ ಕುಚೇಷ್ಟಿತಂ ಕಥಂ ತ್ವಿತಿ.
ಜಗಾದ ಸಾಖಿಲಂ ಪತೌ ತದಾಸ್ಯ ಜನ್ಮ ಚಾಗತಿಂ ತತೋಗ್ರಹೀತ್ ಸತಾಂ ಪ್ರಿಯಾಂ ರತಿಂ ರಮಾಪತೇಃ ಸುತಃ. ಪದಚ್ಛೇದ. ಪತಿಂ ಸುಪೂರ್ಣ ಯೌವನಂ ನಿರೀಕ್ಷ್ಯ ತಾಂ ವಿಸಜ್ಜತಿಂ ಅಥವಾ ವಿಲಜ್ಜತಿಂ ಉವಾಚ ಕಾರ್ಷ್ಣಿಃ ಅಂಬ ತೇ ಕುಚೇಷ್ಟಿತಂ ಕಥಂ ತು ಇತಿ. ಜಗಾದ ಸಾ ಅಖಿಲಂ ಪತೌ ತದಾ ಅಸ್ಯ ಜನ್ಮ ಚ ಆಗತಿಂ ತತಃ ಅಗ್ರಹೀತ್ ಸಹ ತಾಂ ಪ್ರಿಯಾಂ ರತಿಂ ರಮಾಪತೇಃ ಸುತಃ. ಒಂದೇ ನಿಮಿಷ. ಇಲ್ಲಿ ತನಕ ಶಿಶುವಾಗಿದ್ದ ಪ್ರದ್ಯುಮ್ನ ಈಗ ಆ ರಸಾಯನಗಳ ಪ್ರಭಾವದಿಂದಾಗಿ ಸುಪೂರ್ಣ ಯೌವನ, ತುಂಬಿದಂತಹ ಯೌವನ, ಮೊದಲೇ ಮನ್ಮಥ, ಅದರಲ್ಲೂ ಯೌವನ ಬಂದಿದೆ. ಹಾಗಾಗಿ ನಿರೀಕ್ಷತಾಂ ವಿಲಜ್ಜತಿಂ, ಆ ಪ್ರದ್ಯುಮ್ನನನ್ನು ಕಂಡು ಈ ರತಿ ಅಂದ್ರೆ ಅಲ್ಲಿ ಅವಳಿಗೆ ಮಾಯಾವತಿ ಅಂತ ಹೆಸರು, ಮಾಯಾವತಿ ಹೆಸರಿನಿಂದಾಗಿ ಅವಳು ಅಲ್ಲಿದ್ಲು. ಆ ಮಾಯಾವತಿಗೆ ರತಿಗೆ ಏನಾಯ್ತು, ವಿಸಜ್ಜತಿ, ಅವಳಿಗೆ ನಾಚಿಕೆ ಆಗ್ತಾ ಇತ್ತು. ಅಂದ್ರೆ ಸಹಜವಾಗಿ ಗಂಡನನ್ನ ನೋಡಿದಾಗ ಒಂದು ಹೆಂಡತಿಗೆ ಆಗುವಂತ ನಾಚಿಕೆ ಆಗ್ತಾ ಇತ್ತು. ಪ್ರದ್ಯುಮ್ನನಿಗೆ ಇದು ಸ್ವಲ್ಪ ಕಸಿವಿಸಿ ಆಯ್ತು. ಪ್ರದ್ಯುಮ್ನನಿಗೆ ಇದು ಯಾವುದು ಗೊತ್ತಿಲ್ಲ. ಪ್ರದ್ಯುಮ್ನ ಅವನ ಪಾಲಿಗೆ ಮಾಯಾವತಿ, ರತಿ ಯಾರು? ತನ್ನ ತಾಯಿ. ಅವನು ಹೇಳ್ತಾ ಇದ್ದಾನೆ, ಕಾರ್ಷ್ಣಿಹಿ ಅಂದ್ರೆ ಕೃಷ್ಣನ ಮಗನಾದಂತ ಪ್ರದ್ಯುಮ್ನ ಹೇಳಿದ, ಅಂಬ ತಾಯಿ, ತೇ ಕುಚೇಷ್ಟಿತಂ ಗತಂ, ಏನಿದು ನಿನ್ನ ವಿಚಿತ್ರವಾದಂತಹ ವರ್ತನೆ, ನಮ್ಮಿಬ್ಬರದು ಪವಿತ್ರವಾದಂತಹ ತಾಯಿ ಮಗನ ಒಂದು ಸಂಬಂಧ, ಅಂತಹ ನೀನು ನನ್ನನ್ನು ನೋಡಿ ನಾಚಿಕೆ ಪಡ್ತಾ ಇದ್ದೀಯಾ, ಕಾಮವನ್ನು ವ್ಯಕ್ತಪಡಿಸ್ತಾ ಇದ್ದೀಯಾ, ಇದೇ ನಿನ್ನಿದು ಕುಚೇಷ್ಟೆ ಎಂಬುದಾಗಿ ಒಂದು ರೀತಿಯಾದಂತಹ ಬೇಸರವನ್ನ ಅವನು ವ್ಯಕ್ತಪಡಿಸಿದ. ಆ ಸಂದರ್ಭದಲ್ಲಿ ಏನಾಯ್ತು, ಜಗಾದಸ ಅಖಿಲಂ ಪತವು, ಆ ರತೀದೇವಿ ತನ್ನ ಪತಿಗೆ ಪ್ರದ್ಯುಮ್ನನಿಗೆ ಅಖಿಲಂ ಜಗಾದ, ಎಲ್ಲವನ್ನು ಕೂಡ ಹೇಳಿದಳು. ಏನು? ಅಸ್ಯ ಜನ್ಮ, ನೀನು ಹುಟ್ಟಿದ್ದು ಹೇಗೆ, ಚ ಆಗತಿಂ, ಇಲ್ಲಿಗೆ ಆಗತಿ ಬಂದಿದ್ದು ಹೇಗೆ ಅಂತ ಎಲ್ಲ ವಿಧವಾದಂತಹ ಒಂದು ವಿಚಾರವನ್ನು ಕೂಡ ಹೇಳ್ತಾಳೆ. ಆ ರೀತಿ ಹೇಳಿದಾಗ ಅವನೇ ಮಾಡಿದ, ತನ್ನ ಮಡದಿಯಾದಂತಹ ರತಿದೇವಿಯನ್ನ ಸ್ವೀಕಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಹರಿವಂಶದಲ್ಲೂ ಕೂಡ ಹೇಳುವಂತೆ ನಾರದರು ಕೂಡ ಬಂದು ಅಲ್ಲಿ ಪ್ರದ್ಯುಮ್ನನಿಗೆ ಆ ವಿಚಾರವನ್ನು ಹೇಳ್ತಾರೆ ಅಂತೆ. ಅವ್ರು ಹೇಳ್ತಾರೆ, ಏಷಾ ಮಾಯಾವತಿ ನಾಮ ಭಾರ್ಯಾ ವೈ ಶಂಬರಸ್ಯತು ರತಿಂ ತಾಂವಿಧಿ ಕಲ್ಯಾಣಿ ತವ ಭಾರ್ಯಾಂ ಪುರಾತನೀಂ ಶಂಬರಸ್ಯ ಗೃಹೇ ವಸತು ಅಂತ ಒಟ್ಟಿನಲ್ಲಿ ಆ ಎಲ್ಲ ರೀತಿಯಾದಂತಹ ಒಂದು ವಿಚಾರವನ್ನು ಹೇಳ್ತಾರೆ. ನೀನು ಮೂಲತಃ ಯಾರು ಮನ್ಮಥ, ಇವಳು ನಿನ್ನ ಹೆಂಡತಿಯಾದಂತಹ ರತೀದೇವಿ, ಇವಳು ಈ ರೀತಿಯಾಗಿ ಶಾಪದಿಂದಾಗಿ ಇಲ್ಲಿದ್ದಳು ಅಂತ ಹೇಳಿದಾಗ ಆ ಪ್ರದ್ಯುಮ್ನ ತಾನೇನ್ ಮಾಡ್ತಾನೆ, ತನ್ನ ಮಡದಿಯಾದಂತಹ ರತಿದೇವಿಯನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ಒಂದು ಇತಿಹಾಸದಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ನಡೆಯುತ್ತೆ. ಇಷ್ಟ ಆಯ್ತು ಒಟ್ಟಿನಲ್ಲಿ ರತಿದೇವಿಯನ್ನ ತನ್ನ ಹೆಂಡತಿ ಅಂತ ಅವನು ಸ್ವೀಕಾರ ಮಾಡಿದ. ಮುಂದೆ ದದೌಚ ಮಂತ್ರಮುತ್ತಮಂ ಸಮಸ್ತ ಮಾಯಿನಾಶಕಂ ಭೃಗೂತ್ಥ ರಾಮದೈವತಂ ರತಿರ್ಹರೇಃ ಸುತಾಯಸ. ಪದಚ್ಛೇದ. ದದೌ ಚ ಮಂತ್ರಂ ಉತ್ತಮಂ
ಸಮಸ್ತ ಮಾಯಿನಾಶಕಂ ಭೃಗೂತ್ತರಾಮದೈವತಂ ರತಿಹಿ ಹರೇಹೆ ಸುತಾಯ ಸಾ. ಸಾಮಾನ್ಯವಾಗಿ ನಾವು ಕಾಣುವುದು ಗಂಡ ತನ್ನ ಹೆಂಡತಿಗೆ ಮಂತ್ರೋಪದೇಶವನ್ನು ಮಾಡ್ತಾನೆ ಅಂತ. ಆದ್ರೆ ಇಲ್ಲಿ ಉಲ್ಟಾ ಆಯಿತು. ದದೌಚ ಮಂತ್ರಮುತ್ತಮಂ ಸಮಸ್ತ ಮಾಯಿನಾಶಕಂ. ಶಂಬರಾಸುರ ಮಹಾ ಮಾಯಾವಿ, ಹಾಗಾಗಿ ಸಮಸ್ತ ಮಾಯಿನಾಶಕ, ಎಲ್ಲ ರೀತಿಯಾದಂತಹ ಮಾಯಾವಿದ್ಯೆಗಳನ್ನು ನಾಶ ಮಾಡುವಂತಹ ಒಂದು ಮಂತ್ರವನ್ನ ರತೀದೇವಿ ಪ್ರದ್ಯುಮ್ನನಿಗೆ ಉಪದೇಶ ಮಾಡ್ತಾಳಂತೆ. ಅದು ಎಂತಹದ್ದು ಅಂತಂದ್ರೆ ಭೃಗೂತ್ಥ ರಾಮದೈವತಂ. ಆ ಮಂತ್ರಕ್ಕೆ ಪರಶುರಾಮ ದೇವರು ದೇವತೆ. ಪರಶುರಾಮ ದೇವರು ದೇವತೆಯಾಗಿರುವಂತಹ ಮಂತ್ರವನ್ನ ಪ್ರದ್ಯುಮ್ನನಿಗೆ ರತಿಹಿ ಹರೇಹೇ ಸುತಾಯಸ, ತನ್ನ ಮಗನಾದಂತಹ ಅರ್ಥಾತ್ ಮೂಲತಃ ಗಂಡನೇ ಆದಂತಹ ಯಾವ ಪ್ರದ್ಯುಮ್ನನಿಗೆ ಆ ರತಿ ಉಪದೇಶ ಮಾಡ್ತಾಳೆ. ನೀನು ಈ ಮಂತ್ರದ ಪ್ರಭಾವದಿಂದಾಗಿ ಆ ಶಂಬರಾಸುರನ ಸಕಲ ಸೈನ್ಯವನ್ನ ಮತ್ತು ಆ ಶಂಬರಾಸುರನನ್ನ ನಾಶ ಮಾಡು ಎಂಬುದಾಗಿ ಪ್ರದ್ಯುಮ್ನನಿಗೆ ರತಿದೇವಿ ಆ ಪರಶುರಾಮ ದೇವತಾಕವಾದಂತಹ ಒಂದು ದಿವ್ಯವಾದಂತಹ ಮಂತ್ರವನ್ನು ಉಪದೇಶ ಮಾಡಿ ಅವನಿಗೆ ನೀನು ಆ ಶಂಬರಾಸುರನ ಸಂಹಾರ ಮಾಡ್ಲಿಕ್ಕೆ ಅಂತಾನೆ ಇದ್ದವನು, ಹಾಗಾಗಿ ಅವನ ಸಂಹಾರವನ್ನು ಮಾಡು ಎಂಬುದಾಗಿ ಅವನಿಗೆ ಆ ವಿಚಾರವನ್ನು ತಿಳಿಸ್ತಾಳೆ. ಮತ್ತೆ ಮುಂದೆ ಆ ಶಂಬರಾಸುರ ಮತ್ತು ಪ್ರದ್ಯುಮ್ನ ಇವರ ಯುದ್ಧ ಎಂಬುದಾಗುತ್ತೆ. ಆ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.